ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವೇನಾದರೂ ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಹೊಸ ಅವತಾರದಲ್ಲಿ ನಮ್ಮ ಮುಂದೆ ರಂಜಿಸಲಿದ್ದಾರೆ. ಅದುವೇ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಏನಪ್ಪ ಅಂತಂದರೆ, ನಮ್ಮ ಯಶ್ ಸರ್ ಅವರು ರಾಮಾಯಣ ಅಂತಕ್ಕಂಥ ಒಂದು ಹೊಸ ಮೂವಿನಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ. ಈ ಒಂದು ರಾಮಾಯಣ ಅಂತಕ್ಕಂಥ ಚಿತ್ರ ಇದು ನಮ್ಮ ಒಂದು ಇಂಡಸ್ಟ್ರಿಯಲ್ಲೇ, ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಲಿ, ನಮ್ಮ ಬಹುಭಾಷೆಗಳಲ್ಲಿ ನಾವು ನೋಡೋದಾದರೆ ಇದು ಪ್ಯಾನ್ ಇಂಡಿಯಾದಲ್ಲೇ ಒಂದು ದೊಡ್ಡ ಬಡ್ಜೆಟ್ಟು ಮತ್ತು ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂತಹ ಚಿತ್ರ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಮ್ಮ ಯಶ್ ಸರ್ ಅವರು ರಾವಣನ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಒಂದು ಪಾತ್ರವನ್ನು ಇವರು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಚಿತ್ರದಲ್ಲಿ ದೊಡ್ಡ ದೊಡ್ಡ ಒಂದು ಕಾಸ್ಟಿಂಗ್ ಇದೆ ಅಂತ ನಾವು ಹೇಳ್ಬೋದು. ರಣಬೀರ್ ಕಪೂರ್ ಆಗಿರ್ಬೋದು, ಸಾಯಿ ಪಲ್ಲವಿ ಆಗಿರ್ಬೋದು, ಒಂದು ದೊಡ್ಡ ಕಾಸ್ಟಿಂಗ್ ಟೀಮ್ ಇದೆ ಅಂತಲೇ ನಾವು ಹೇಳ್ಬೋದು. ಇದು ಒಂದು ಭಾರಿ ನಿರೀಕ್ಷಿತವಾದಂತಹ ಒಂದು ಚಿತ್ರ ಅಂತ ನಾವು ಹೇಳ್ಬೋದು. ರಾವಣನಾಗಿ ಕಾಣಿಸ್ಕೊಳ್ತಿರೋದು ಈಗ ಆಲ್ರೆಡಿ ನಮಗೆ ಒಂದು ಅಪ್ಡೇಟ್ ಅಂತಕ್ಕಂಥದ್ದು ಬಂದಿದೆ. ಯಾಕೆಂದರೆ ಒಂದು ನಟ, ಒಂದು ಪ್ರಮುಖ ಪಾತ್ರಧಾರಿ ಇರ್ತಕ್ಕಂಥ ಒಬ್ಬ ನಟ ಖಳನಾಯಕವಾಗಿ ಕಾಣಿಸ್ಕೊಳ್ಳೋದು ಅಷ್ಟೊಂದು ಈಸಿ ಆಗಿರಲ್ಲ. ಯಾಕೆಂದರೆ ನಾವು ಯಶ್ ಸರ್ ಅವ್ರನ್ನ ಒಬ್ಬ ರೋಲ್ ಮಾಡೆಲ್ ಆಗಿ ನಾವು ನೋಡ್ತಾ ಇದ್ದೀವಿ, ಒಬ್ಬ ನಾಯಕ ನಟನನ್ನಾಗಿ ನೋಡ್ತಾ ಇದ್ದೀವಿ. ಅದೇ ಇವಾಗ ಆಪೋಸಿಟ್ಟಲ್ಲಿ ನಾವು ಖಳನಾಯಕನನ್ನಾಗಿ ನೋಡೋದು ಅಷ್ಟೊಂದು ನಾವು ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅದು ಗ್ರೇಟ್ ಅನ್ನಬೇಕು. ಯಾಕೆಂದರೆ ಅವರು ಆ ಪಾತ್ರಕ್ಕೆ ಕರೆಕ್ಟಾಗಿ ಅವರು ಸೂಟ್ ಆಗ್ತಾರೆ. ಈ ಒಂದು ಪಾತ್ರ ಅಂತಕ್ಕಂಥದ್ದು ಸುಲಭವಾಗಿ ಇಲ್ಲ ಅವರಿಗೆ ಇದು. ಮತ್ತು ಇದು ಚಿತ್ರರಂಗದ ಒಂದು ದೊಡ್ಡ ಒಂದು ಯಶಸ್ಸಿನ ಚಿತ್ರ ಅಂತ ಎಲ್ಲರೂ ಕೂಡ ಆಲ್ರೆಡಿ ಮಾತನಾಡ್ತಾ ಇರ್ತಾರೆ. ರಾವಣ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಒಂದು ಭಾಗ ಅಷ್ಟೇ. ನಮಗೆ ಗೊತ್ತಿರೋದು ರಾವಣ ಕೆಟ್ಟವನು, ಅವನು ಸೀತೆನ ಎತ್ಕೊಂಡು ಹೋಗಿರ್ತಕ್ಕಂಥವನು ಅನ್ನೋದು ಮಾತ್ರ ಇಲ್ಲಿ ಎಲ್ಲರಿಗೂ ಕಾಣಿಸುತ್ತೆ. ಅದೇ ಒಬ್ಬ ರಾವಣ ಎಂಥ ಶಿವಭಕ್ತ ಅಂತ ಗೊತ್ತಾ ನಿಮಗೆ? ಅವನು ತನ್ನ ಒಂದು ತಪಸ್ಸಿಗೆ ಶಿವ ಮೆಚ್ಚಿಬಿಟ್ಟು ಅವನಿಗೆ ಲಿಂಗವನ್ನೇ, ತನ್ನ ಆತ್ಮಲಿಂಗವನ್ನೇ ಕೊಟ್ಟಿರ್ತಕ್ಕಂತಹ ಒಬ್ಬ ಅಂಥ ದೊಡ್ಡ ಶಿವಭಕ್ತ ಅಂದರೆ ನಾವು ನಂಬಬೇಕು. ಆ್ಯಕ್ಚುಲಿ ಅಷ್ಟು ಒಳ್ಳೆಯ ಶಿವಭಕ್ತ ರಾವಣನಾಗಿರ್ತಾನೆ. ಆದರೆ ಇಲ್ಲಿ ರಾವಣನ ಒಂದು ಕೆಟ್ಟ ಮುಖವನ್ನು ಕಾಣಿಸುತ್ತಾಗಲಿ, ಅವನಲ್ಲಿರ್ತಕ್ಕಂಥ ಭಕ್ತಿ ಅಂತಕ್ಕಂಥದ್ದು ಯಾರಿಗೂ ಕಾಣಿಸೋದೇ ಇಲ್ಲ. ಮತ್ತು ರಾವಣ ಅಂತಕ್ಕಂಥದ್ದು ತುಂಬ ಬುದ್ಧಿವಂತನಾಗಿರ್ತಾನೆ ಮತ್ತು ತುಂಬ ಶಕ್ತಿಶಾಲಿಯಾಗಿರ್ತಾನೆ. ಇವನನ್ನು ಯಾರು ಕೂಡ ಸೋಲ್ಸೋಕ್ಕೆ ಆಗೋದಿಲ್ಲ. ಅಷ್ಟು ಒಂದು ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿರ್ತಾನೆ ಮತ್ತು ಒಬ್ಬ ಒಳ್ಳೆಯ ಸೋಲ್ಜರ್ ಕೂಡ ಆಗಿರ್ತಾನೆ. ಆ ರೀತಿಯಾಗಿ ತೋರ್ಸಕ್ಕಂಥದ್ದು ಮಾತ್ರ ಈ ರಾಮಾಯಣದ ಉದ್ದೇಶವಾಗಿರುತ್ತೆ. ಬಿಟ್ಟರೆ ಯಾವುದೇ ರೀತಿಯಾಗಿ ನೆಗೆಟಿವ್ ಆಗಿ ರಾವಣನನ್ನು ಪೋರ್ಟ್ರೇ ಮಾಡೋದು ಈ ಒಂದು ವಿಷಯ ಆಗಿರೋದಿಲ್ಲ ಈ ಒಂದು ಸಿನಿಮಾದಲ್ಲಿ. ಮತ್ತು ಇಲ್ಲಿ ನಾವು ಕಾಸ್ಟಿಂಗ್ನ ನೋಡೋದಾದರೆ, ಇವಾಗ ಈ ಯಶ್ ಅವ್ರನ್ನ ಈ ಒಂದು ರಾಮಾಯಣ ಚಿತ್ರದಲ್ಲಿ ಅವ್ರನ್ನ ಒಂದು ಸ್ಪೆಷಲ್ಲಾಗಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಫಿಟ್ನೆಸ್ ತರಗತಿಗೆ ಮತ್ತು ಕೆಲವೊಂದು ವಿಭಿನ್ನ ಲುಕ್ಗಳಲ್ಲಿ ಕೆಲಸ ಮಾಡಿದಾರಂತೆ ನಮ್ಮ ಯಶ್ ಸರ್ ಅವರು. ಆ ಪಾತ್ರಕ್ಕಾಗಿಯೇ ಅವರು ಯಾವ ರೀತಿ ಒಂದು ಟೈಮ್ನ ತಗೊಂಡು ಅದಕ್ಕೆ ತುಂಬ ಒಂದು ವರ್ಕ್ ಮಾಡಿದ್ದಾರೆ ಈ ಪಾತ್ರಕ್ಕೋಸ್ಕರ ಅವರು. ಅದೇ ರೀತಿ ಈ ವರದಿಗಳ ಪ್ರಕಾರ ಏನಂತ ಹೇಳ್ತಾರೆ ಅಂದರೆ, ನಮ್ಮ ಯಶ್ ಸರ್ ಅವರು ತುಂಬ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದಾರಂತೆ ಈ ಒಂದು ಚಿತ್ರಕ್ಕೋಸ್ಕರ. ನಮ್ಮ ಯಶ್ ಸರ್ ಹೇಳಿರುವ ರೀತಿಯಲ್ಲಿ ಅವರು ಚಿಕ್ಕ ವಯಸ್ಸಿಂದಲೂ ಕೂಡ ನಾನು ಇದನ್ನು ಕೇಳ್ಕೊಂಡು ಬಂದಿದ್ದೀನಿ, ಈ ರಾಮಾಯಣ ಕಥೆನ. ಆದರೆ ಈ ರಾಮಾಯಣದಲ್ಲಿ ನಾನೇ ರಾವಣನ ಪಾತ್ರವನ್ನು ನಾನು ನಿಭಾಯಿಸ್ತೀನಿ ಅಂತಕ್ಕಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಇದು ನನಗೆ ಅಂತ ಯಶ್ ಸರ್ ಹೇಳ್ಕೊಂಡಿದ್ದಾರಂತೆ ಒಂದು ಸಂದರ್ಶನದಲ್ಲಿ. ಅದೇ ರೀತಿ ರಾವಣನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ರಾವಣನ ನಾವು ನೆಗೆಟಿವ್ ಆಗಿ ನೋಡೋದಲ್ಲ, ಅವನಲ್ಲಿರ್ತಕ್ಕಂಥ ಒಂದು ಶಿವಭಕ್ತಿಯನ್ನು ನಾವು ನೋಡಬೇಕು. ಮತ್ತು ಅವನಲ್ಲಿರ್ತಕ್ಕಂಥ ಒಂದು ಪರಾಕ್ರಮವನ್ನು, ಅವನಲ್ಲಿ ಒಂದು ಯೋಧನ ಒಂದು ಇದಿದೆ, ಅದನ್ನು ನಾವು ನೋಡಬೇಕು ಅಂತ ರಾವಣನ ಪಾತ್ರದಲ್ಲಿ ಇರ್ತಕ್ಕಂಥ ಯಶ್ ಸರ್ ಅವರು ನಮಗೆ ಹೇಳ್ತಾರೆ. ಮತ್ತು ಈ ಚಿತ್ರದ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಮ್ಮ ಸೀತಾಮಾತೆಯಾಗಿ ಯಾರಿಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸಾಯಿ ಪಲ್ಲವಿಯವರು. ತೆಲುಗಲ್ಲಿ ಬರ್ತಕ್ಕಂಥ ಖ್ಯಾತ ನಟಿಯವರು ತುಂಬ ಒಂದು ಟ್ರೆಡಿಷನಲ್ ಆಗಿ ಈ ಒಂದು ನಮ್ಮ ತೆಲುಗು ಚಿತ್ರರಂಗದಲ್ಲಿದ್ದಾರೆ ಅಂತ ಹೇಳ್ಬೋದು. ಇವರು ಯಾವುದೇ ರೀತಿಯಾದಂತಹ, ಅಂದರೆ ತುಂಬ ತುಂಡು ಬಟ್ಟೆಗಳನ್ನು ಇವರು ಯಾವತ್ತೂ ಕೂಡ ಆಗದೇ ಇರತಕ್ಕಂಥ ನಟಿ. ಇವರು ಎಷ್ಟು ದುಡ್ಡು ಕೊಡ್ತೀವಿ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ತನ್ನ ಎಥಿಕ್ಸನ್ನು ಬಿಟ್ಕೊಡದೇ ಇರತಕ್ಕಂತಹ ಒಳ್ಳೆ ನಟಿ. ಈ ಒಂದು ಸೀತೆ ಪಾತ್ರಕ್ಕೋಸ್ಕರ ಅವರು ತುಂಬ ತಾಲೀಮನ್ನು ನಡೆಸ್ತಾ ಇದ್ದಾರಂತೆ. ಹಾಗೆಯೇ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಆ ಸೀತಾ ಪಾತ್ರಕ್ಕೆ ಎಷ್ಟು ನ್ಯಾಯ ಒದಗಿಸ್ಬೇಕು ಅಷ್ಟು ನಾನು 100% ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ರಣಬೀರ್ ಕಪೂರ್ ಕೂಡ ಇಲ್ಲಿ ಮುಖ್ಯ ಪಾತ್ರಧಾರಿಕೆಯಲ್ಲಿ ಅವರು ಇದ್ದಾರೆ ಅಂತ ಹೇಳ್ಬೋದು. ಇನ್ನಷ್ಟು ಹೊಸ ಅಪ್ಡೇಟ್ ಒಂದಿಗೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.